ಅಲ್ಲಿ ಏನಂದರೆ 18 ಇಯರ್ಸ್ ಕ್ರಾಸ್ ಮಾಡಿದ್ರೆ ಅಂದರೆ ಅವರು ದೇ ಕ್ಯಾನ್ ಬರ್ಬೋದು. ಅದಾದಮೇಲೆ 40 ಇಯರ್ಸ್ ಇರೋರು ಇರ್ತಾರೆ, ಬೇರೆ ಕಡೆಯಿಂದ ಶಿಫ್ಟ್ ಆಗ್ತಾರೆ, ಮದುವೆಯಾಗಿ ಬರ್ತಾರೆ ಇಲ್ಲಿಗೆ. ಉದಾಹರಣೆಗೆ ಮದುವೆ ಆಗಿಬಿಟ್ಟು ಅಲ್ಲಿ ಡಿಲೀಟ್ ಮಾಡ್ಕೊತಾರೆ, ಅಥವಾ ಅಲ್ಲಿ ವೋಟರ್ ಇರಲ್ಲ, ಇಲ್ಲಿ ನಾನು ನೆಲಮಂಗಲದ ಅಡಿಷನ್ ಮಾಡ್ಕೋಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಕೊಟ್ಟು ಬಂದರೆ ಅವ್ರು ನಮ್ಮ BLO ಅನ್ನು ರೈಸ್ ಮಾಡ್ತಾರೆ 6 ಮಾಜರ್ ಮಾಡೋ ಸ್ಥಳಕ್ಕೆ ಹೋಗಿ ಇವ್ರು ಕೊಡ್ತಾರೆ, ಇವರು ಲೋಕಲ್ ವೋಟರ್ಸ್ ಹೌದು ಅಲ್ಲ ಎಲ್ಲ ವೆರಿಫೈ ಮಾಡಿ ಅವ್ರು ಓಕೆ ಕೊಟ್ಟರೆ BLO ಆ್ಯಪ್ ಮೂಲಕ ನಮ್ಗೆ ಬಂದು ERO ಬರುತ್ತೆ, ERO ಅಪ್ರೂವ್ ಮಾಡಿದ್ಮೇಲೆ ಫೈನಲ್ ಆಗುತ್ತೆ. ಫಾರ್ಮ್ 6 ಕ್ಲೋಸಿಂಗ್ ಡೇಟ್ ಯಾವುದು ಸರ್? ಅದು ಕ್ಲೋಸಿಂಗ್ ಡೇಟ್ ಅಂತಲೇ ಇರಲ್ಲ. ಅಲ್ಲಲ್ಲ, ಈ ರೀಸೆಂಟಾಗಿ ಈ SIR ವಿಚಾರದಲ್ಲಿ SIR ಟೈಮಲ್ಲಿ ಫಾರ್ಮ್ 6 ಕಲೆಕ್ಟ್ ಮಾಡಿಲ್ಲ, ಆ್ಯಕ್ಚುಲಿ ಇತ್ತು, ಆಗಿದೆ, ಆವಾಗಲೂ ಸಮ್ ಬಂದಿದೆ, ಕಲೆಕ್ಟ್ ಮಾಡ್ಕೊಂಡು ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಿಸ್ತೀವಿ. ಯಾಕಂದರೆ SIR ಪ್ರಕಾರ ಆಸ್ ಪರ್ ಗೌರ್ಮೆಂಟ್ ರೂಲ್ ಪ್ರಕಾರ ಏನು ಅಕ್ಟೋಬರ್ ಇದೆ, ಅಕ್ಟೋಬರ್ವರೆಗೂ ಯಾರೆಲ್ಲ 18 ತುಂಬುವವರಿದ್ದಾರೆ ಅವ್ರಿಗೂ ಅವಕಾಶ ಇದೆ. ಹೌದು, ಬಟ್ BLOs ಅದನ್ನ ಕಲೆಕ್ಟ್ ಮಾಡ್ತಿಲ್ಲ, ಅಂದರೆ ಇಸ್ಕೊತಿಲ್ಲ. 18 ವರ್ಷ ತುಂಬಿದ ಮೇಲೆ ಕುಡಿ ಅಂತ ಇದು ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಓಪನ್ ಆಯಿತು, ಈಗ 18 ವರ್ಷ ಆದವರು ಕೊಡ್ಬೋದು, ಮದುವೆಯಾಗಿ ಬಂದವರು ಕೊಡ್ಬೋದು, ಅಥವಾ ನಾನು ಇಷ್ಟು ವರ್ಷ ವೋಟರ್ ಐಡಿನೇ ಮಾಡ್ಕೊಂಡಿರೋ ನನಗೆ 40 ವರ್ಷ ವಯಸ್ಸಾಗಿದೆ, 50 ವರ್ಷ ವಯಸ್ಸಾಗಿದೆ ಅಂತ ಅವ್ನು ಕೊಟ್ಟರು ಅದನ್ನು ವೆರಿಫೈ ಮಾಡಿ ನಾವು ಆ್ಯಡ್ ಮಾಡ್ತೀವಿ. ಯಾಕಂದರೆ ಈಗ ಅಕ್ಟೋಬರು ಅಥವಾ ಸೆಪ್ಟೆಂಬರಲ್ಲಿ 18 ವರ್ಷ ಆಗುತ್ತೆ. ಆ ಕಟ್ ಆಫ್ ಡೇಟ್ ಇದೆ, ವರ್ಷದಲ್ಲಿ 4 ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮುಂಚೆ ಎಲ್ಲ ಒಂದೇ ಕಟ್ ಆಫ್ ಡೇಟ್ ಇರ್ತಿತ್ತು, ಮಾರ್ಚಲ್ಲಿ ಅವ್ರ ಕಟ್ ಆಫ್ ಅವ್ರು 18 ವರ್ಷ ಆಗ್ತಿದ್ರೆ ಮಾತ್ರ ಎಡಿಷನ್ ಆಗ್ತಿತ್ತು. ಈಗ ಹಂಗಿಲ್ಲ, ಇಡೀ ವರ್ಷದಲ್ಲಿ 4 ಕಟ್ ಆಫ್ ಡೇಟ್ ಕೊಟ್ಟು, ಈಗೇನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಇದ್ದಿಲ್ಲ ಅವಾಗ ಇನ್ನೂ ಸ್ಟಿಲ್ 17 ವರ್ಷ ಇರ್ತಾರೆ, ಅವರು ನಾವು ಫಾರ್ಮ್ ಅಡ್ವಾನ್ಸಾಗಿ ಕಲೆಕ್ಟ್ ಮಾಡ್ತೀವಿ. ಅವ್ರು 18 ವರ್ಷ ತುಂಬ್ತಿದ್ದಂಗೆ ಅವ್ರ ಹೆಸರು ಆಟೋಮೆಟಿಕ್ಲಿ ನಮ್ಮ ವೋಟರ್ ಲಿಸ್ಟಲ್ಲಿ ಬರುತ್ತೆ. ಸೊ ಸ್ಟಿಲ್ ನಾವು ಹೇಳೋಲ್ಲ, ಈಗ ಈ ಥರ 32,000 ಯಾರಿದ್ದಾರೆ ಅವರು ಕೊಡ್ಬೋದು, ಬೇರೆಯವರು ಕೊಡ್ಬೋದು, 18 ವರ್ಷ ಆಗ್ತಿರೋರು ಕೊಡ್ಬೋದು, ಎನಿಬಡಿ ಕ್ಯಾನ್ ಗಿವ್. ಫಾರ್ಮ್ 6 ಕೊಡ್ಬೋದು, ಫಾರ್ಮ್ 7 ಕೊಡ್ಬೋದು ಡಿಲೀಷನ್ಗೆ. ಇಲ್ಲ ಈ ಥರ ಆಗಿತ್ತು, ನಾನು ಶಿಫ್ಟ್ ಆಗ್ತಾ ಇದ್ದೀನಿ, ಅಲ್ಲಿ ನಾನು ಫೈನಲ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನನಗೆ ಡಿಲೀಟ್ ಮಾಡ್ಕೊಡಿ ಅಂತಲೇ ಕೊಡ್ಬೋದು. ಅಥವಾ ಫಾರ್ಮ್ 8 ಕೊಡ್ಬೋದು, ಚೇಂಜ್ ಆಫ್ ಅಡ್ರೆಸ್ ಕೊಡ್ಬೋದು, ಅಥವಾ ಶಿಫ್ಟಿಂಗ್ ಕೊಡ್ಬೋದು. ಫಾರ್ಮ್ 8 ಅವ್ರು ಬೇರೆ ನಾನು ಇಲ್ಲಿ ಇರ್ತಲ್ಲ ಬೇರೆ ಕಡೆ ಹೋಗ್ತದೆ, ನಾನು ಫಾರ್ಮ್ 8 ಅಪ್ಲೈ ಮಾಡ್ತೀನಿ, ಅಥವಾ ಇಲ್ಲ ನಾನು ಅಡ್ರೆಸ್ ಚೇಂಜ್ ಆಗಬೇಕಾಗಿದೆ, ಈ ಥರ ಕೊಟ್ಟರು ಫಾರ್ಮ್ 6, ಫಾರ್ಮ್ 6A, ಫಾರ್ಮ್ 7, ಫಾರ್ಮ್ 8 ಎಲ್ಲ ಓಪನ್ ಆಗಿದೆ. ಈಗ ಎಲ್ಲರೂ ಕೊಡ್ಬೋದು. ಇಲ್ಲಿ ಯಾರು ಗೊಂದಲ ಮಾಡ್ಕೊಂಡು, ನಮ್ಮ ಮಾಧ್ಯಮ ಮೂಲಕ ನಮ್ಮದು ಮನವಿ ಏನಂದರೆ, ಸಾರ್ವಜನಿಕರಿಗೆ ಮನವಿ ಅಂದರೆ ಗೊಂದಲ ಮಾಡ್ಕೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಏನಾದರೂ ಬೈ ಮಿಸ್ ಆಗಿ ಅವ್ರ ಹೆಸರು ಬಂದಿಲ್ಲ ಫೈನಲ್ ಡ್ರಾಫ್ಟ್ ಅಲ್ಲ, ಡ್ರಾಫ್ಟ್ ಫ್ಲೋರ್ ಅಂದರೆ ಅವ್ರು ಈಸಿಲಿ ನಮ್ಮ ಆಫೀಸಿಗೆ ಬಂದುಬಿಟ್ಟು ಅವ್ರದ್ದು ಏನೋ ಡಾಕ್ಯುಮೆಂಟ್ ಸಮೇತ ಕೊಟ್ಟರೆ ಅವ್ರು ಮತ್ತೆ ನಾವು ಫೈನಲ್ ಡ್ರಾಫ್ಟಲ್ಲಿ ಬರೋ ವ್ಯವಸ್ಥೆ ಏನು ಬೇಕಾದಲ್ಲ ಪೂರಕ ವ್ಯವಸ್ಥೆ ಜೆನ್ಯೂನ್ ಆಗಿದ್ದರೆ ಮಾಡ್ತೀವಿ. ಯಾರು ಗೊಂದಲ ಆಗೋದು ಬೇಡ ಅಂತ ತಮ್ಮ ಮೂಲಕ ಮನವಿ ಮಾಡ್ಕೊತಾರೆ. ಡ್ರಾಫ್ಟ್ ಕಾಪಿ ಇದು ಮಾಡ್ತದಲ್ಲ, ಈ ಬೂತ್ ವೈಸ್ ನಾವು ಪಬ್ಲಿಷ್ ಮಾಡ್ತೀವಿ. ಅವರು ಅಲ್ಲಿರೋ BLA 2 ಇರ್ಬೋದು, ಅಥವಾ ಪೊಲಿಟಿಕಲ್ ಪಾರ್ಟಿ ಹೆಡ್ಗಳು ಇರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಎಲ್ಲರೂ ನೋಡಿಕೊಂಡು ಈಗ ನಮಗೆ 2 ತಿಂಗಳ ಟೈಮ್ ಇದೆ ಅವರಿಗೆ, ಅದು ಅವ್ರದ್ದು ಹೆಸರು ಬಂದಿದೆಯೋ ಬಂದಿಲ್ಲ ನೋಡಿಕೊಂಡು ಒಂದೇಳೆ ಏನಾದ್ರು ಬಿಟ್ಟೋಗಿದ್ರೆ, ಬೈ ಮಿಸ್ ಆಗಿ ಬಿಟ್ಟೋಗಿದೆ, ಫಾರ್ಮ್ ಕೊಟ್ಟಿದ್ರು ಬಿಟ್ಟೋಗಿದ್ದಾನೆ, ಇಮಿಡಿಯೇಟ್ಲಿ ಗಮನಕ್ಕೆ ತಂದರೆ ಅವ್ರು ನಾವು ಫಾರ್ಮ್ 6 ರೈಸ್ ಮಾಡಿಸ್ಕೊಂಡು ಅವ್ರನ್ನ ಫೈನಲ್ ಡ್ರಾಫ್ಟ್ ಬರೋ ವ್ಯವಸ್ಥೆ ಮಾಡಿಸ್ತೀವಿ. ಸರ್, ಈಗ 16,272 ಏನು ವರ್ಗಾವಣೆ ಆಗಿದೆ, ಇವು ಬೇರೆ ಜಿಲ್ಲೆ ಮತ್ತೆ ಬೇರೆ ರಾಜ್ಯಗಳಲ್ಲಿ ಕೂಡ ವೋಟರ್ಸ್ ಇದ್ದು, ಇಲ್ಲೂ ಕೂಡ ಡಬಲ್. ಹೌದು, ಡಿಲೀಟ್ ಆಗಿದೆ. ಹೌದು, ಡಬಲ್.